ಪಾರ್ಟ್ಸ್ ಕೌಂಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ಹೆಂಗಪ್ಪ ಝೀರೋ ಮಾಡೋದು, ಇಲ್ಲ ಮತ್ತೆ ಆಲ್ರೆಡಿ ನೀವು ಈಗ ಒಂದು 10 ಕಾಂಪೊನೆಂಟ್ ರನ್ ಮಾಡಿಬಿಟ್ಟಿರ್ತೀರ, ಅದನ್ನು ಹೆಂಗೆ 10 ಅಂತ ಅಲ್ಲಿ ಬರ್ಸೋದು, 10 ಕಾಂಪೊನೆಂಟ್ ಆಲ್ರೆಡಿ ಆಗಿದೆ ಅಂತ ಅದನ್ನು ಈಗ ಹೇಳ್ತಾ ಹೋಗ್ತೀನಿ ನೋಡಿ. ಹೇಗೆ ಫಸ್ಟ್ ಈಗ ಪಾರ್ಟ್ಸ್ ಕೌಂಟ್ನ ಝೀರೋ ಮಾಡೋದು ಯಾವ ಥರಪ್ಪ ಅಂದರೆ, ಪೊಸಿಷನ್ ಬಟನ್ನ ಪ್ರೆಸ್ ಮಾಡಿದ್ರೆ ಈ ಸ್ಕ್ರೀನ್ ಓಪನ್ ಆಗುತ್ತೆ. ಈ ಸ್ಕ್ರೀನಲ್ಲಿ ಕೆಳಗಡೆ OPRT ಅಂತ ಕಾಣಿಸ್ತಿದೆಯಲ್ಲ, ಈ ಬಟನ್ನ ಪ್ರೆಸ್ ಮಾಡಿದ್ರೆ PTS PRE ಅಂದರೆ ಪಾರ್ಟ್ಸ್ ಪ್ರೀಸೆಟ್ ಅಂತ ಈ ಬಟನ್, ಇದನ್ನು ಪ್ರೆಸ್ ಮಾಡಿದ್ರೆ ಪಾರ್ಟ್ಸ್ ಕೌಂಟ್ ಅನ್ನೋದು ಬ್ಲಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಬ್ಲಿಂಕ್ ಆಗಬೇಕಾದ್ರೆ ಇಲ್ಲಿ ಎಕ್ಸಿಕ್ಯೂಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಪಾರ್ಟ್ಸ್ ಕೌಂಟ್ ಝೀರೋ ಆಗುತ್ತೆ. ಸೊ ಇಲ್ಲಿಂದ ನಿಮಗೆ ಹೊಸ ಕೌಂಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಈಗ ಆಲ್ರೆಡಿ ನಿಮಗೆ ಒಂದು 10 ಕಾಂಪೊನೆಂಟ್ ಆಗಿದೆ. ಸೊ ಅಲ್ಲಿಂದ ಪಾರ್ಟ್ ಕೌಂಟ್ ಸ್ಟಾರ್ಟ್ ಆಗ್ತಾ ಹೋಗಬೇಕು ಅಂದರೆ ಆಫ್ಸೆಟ್ ಅಂತ ಬಟನ್ ಇರುತ್ತಲ್ಲ, ಆಫ್ಸೆಟ್ ಬಟನ್ ಪ್ರೆಸ್ ಮಾಡಿ, ಇಲ್ಲಿ ಸೆಟ್ಟಿಂಗ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ಸೆಟ್ಟಿಂಗ್ ಅನ್ನೋ ಬಟನ್ ಪ್ರೆಸ್ ಮಾಡಿದ್ಮೇಲೆ ಈ ಸ್ಕ್ರೀನ್ ಓಪನ್ ಆಗುತ್ತೆ. ಈ ಸ್ಕ್ರೀನಲ್ಲಿ ನೀವು ಪೇಜ್ ಅಪ್ ಡೌನ್ ಅಂತ ಬಟನ್ ಇರುತ್ತಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲೇ ನೋಡಿ ಇಲ್ಲಿ 2 ಆಪ್ಷನ್ ಬರುತ್ತೆ, ಪಾರ್ಟ್ ಟೋಟಲು, ಪಾರ್ಟ್ ರಿಕ್ವೈರ್ಡು, ಪಾರ್ಟ್ ಕೌಂಟ್ ಅಂತ 3 ಆಪ್ಷನ್ ಇದೆ. ಪಾರ್ಟ್ ಟೋಟಲ್ ಅಂದರೆ ಅದನ್ನು ನೀವೇನು ಮಾಡೋದಕ್ಕಾಗಲ್ಲ, ಟೋಟಲ್ ಮಷಿನ ಹೊಸದಾಗಿ ತಯಾರಿಸಿದ ಮೇಲೆ ಇಲ್ಲಿವರೆಗೂ ಎಷ್ಟು ಪಾರ್ಟ್ ಆಗಿದೆ ಅಂತ ಅದು ಪಾರ್ಟ್ ಕೌಂಟು. ಪಾರ್ಟ್ ರಿಕ್ವೈರ್ಡ್ ಅಂದರೆ ನಮಗೆ ಇಷ್ಟು ಪಾರ್ಟ್ ಆದಮೇಲೆ ಅಲಾರಾಮ್ ಬರಬೇಕು ಅಂತ ಏನಾದರೂ ಮಾಡ್ಕೋಬೇಕು ಅಂದರೆ ರಿಕ್ವೈರ್ಡ್ ಪಾರ್ಟ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಪಾರ್ಟ್ ಕೌಂಟು ಅಂದರೆ ಆ್ಯಕ್ಚುಲಿ ಈಗ ಎಷ್ಟಾಗಿದೆ ಅನ್ನೋ ಥರ ಪಾರ್ಟ್ ಕೌಂಟನ್ನ ಇಲ್ಲಿ ನಾವು ಎಂಟರ್ ಮಾಡ್ಬೋದು. ಈಗ ಎಕ್ಸಾಂಪಲ್ ಆಲ್ರೆಡಿ 10 ಕಾಂಪೊನೆಂಟ್ ಆಗಿತ್ತು ಅಂದರೆ MDL ಮೋಡ್ ಇಟ್ಕೋಬೇಕು. MDL ಮೋಡಲ್ಲಿ ಇಟ್ಕೊಂಡು ಎಷ್ಟಾಗಬೇಕು ಅಷ್ಟು ಟೈಪ್ ಮಾಡಿ, ಈ ಥರ ಇನ್ಪುಟನ್ನು ಬಡ ಪ್ರೆಸ್ ಮಾಡಿದ್ರೆ ಅಲ್ಲಿಗೆ ಇನ್ಪುಟ್ ಆಗುತ್ತೆ. ಸೊ ಈ ಥರ ಪಾರ್ಟ್ಸ್ ಕೌಂಟ್ನ ಇನ್ಪುಟ್ ಮಾಡಬೇಕು. ಈ ಥರ ಮಾಡಾದಮೇಲೆ ಈ ಮೆಷಿನಲ್ಲಿ M12 ಅಂತ ಒಂದು ಕೋಡ್ ಇದೆ ಪಾರ್ಟ್ ಕೌಂಟಿಗೆ. ಸೊ M12 ಅಂತ ಕೊಡ್ತೀನಿ ನೋಡಿ, M12 ಅಂತ ಕೊಟ್ಟು ಸೈಕಲ್ ಸ್ಟಾರ್ಟ್ ಮಾಡಿದ್ರೆ 11 ಆಯಿತು. ಸೊ ಅಲ್ಲಿಂದ ಪಾರ್ಟ್ ಕೌಂಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಬಟ್ ಕೆಲವರು ಏನಪ್ಪ ಅಂತಾರೆ M12 M11 ಈ ಥರ ಎಲ್ಲ ಗೊತ್ತಾಗಲ್ಲ. ನಮ್ಮ ನಾರ್ಮಲಿ M30 ಅಂದರೆ ಪ್ರೋಗ್ರಾಮ್ ಎಂಡ್ ಆದ ತಕ್ಷಣ ನಮಗೆ ಪಾರ್ಟ್ ಕೌಂಟ್ ಆಗಬೇಕು ಸರ್ ಅಂತ ಹೇಳ್ತಾರೆ. ಸೊ ಆ ಥರ ಮಾಡಬೇಕು ಅಂದರೆ ಹೆಂಗೆ ಅಂದರೆ ಮತ್ತೆ MDI ಮೋಡಲ್ಲಿ ಇಟ್ಕೊಂಡು ಆಫ್ಸೆಟ್ ಬಟನ್ ಪ್ರೆಸ್ ಮಾಡಿ, ಫಸ್ಟ್ ಸ್ಕ್ರೀನಲ್ಲಿ ಬರುತ್ತಲ್ಲ ಪ್ಯಾರಾಮೀಟರ್ ರೈಟ್ ಎನೇಬಲ್ ಅಂತ ಇದೆಯಲ್ಲ, ಇದನ್ನು 1 ಮಾಡ್ಕೋಬೇಕು. ಇದನ್ನು 1 ಮಾಡ್ಕೊಂಡ್ಮೇಲೆ ಸಿಸ್ಟಮ್ ಬಟನ್, ಈ ಸಿಸ್ಟಮ್ ಬಟನ್ನ ಪ್ರೆಸ್ ಮಾಡಿ 6700 ಈ ಪ್ಯಾರಾಮೀಟರ್ ನಂಬರಿಗೆ ಹೋಗಬೇಕು. 6700 ಪ್ಯಾರಾಮೀಟರ್ ಬಂದರೆ ಈ ಥರ ಇರುತ್ತೆ. ಸೊ ಇದರಲ್ಲಿ ಬಿಟ್ಟು 0 ಅಂದರೆ ಈಗ ಲಾಸ್ಟಲ್ಲಿ PCM ಅಂತ ಕಾಣಿಸ್ತಾ ಇದೆಯಲ್ಲ, ಅದನ್ನು ಪಾರ್ಟ್ ಕೌಂಟ್ M ಕೋಡ್ ಎನೇಬಲ್ ಆರ್ ಡಿಸೇಬಲ್ ಅಂತ ಇರುತ್ತೆ. ಇದರಲ್ಲಿ ನೀವು ಇದನ್ನು 0 ಮಾಡಿಬಿಡಿ, ಪ್ಲಸ್ ಇಲ್ಲಿ ಕೌಂಟ್ ಅಪ್ M ಕೋಡ್ ಅಂತ ಇದೆಯಲ್ಲ, ಇದನ್ನು 0 ಮಾಡಿಬಿಡಿ. ಇವೆರಡನ್ನು 0 ಮಾಡಿಬಿಟ್ಟು ಮತ್ತು ಪ್ಯಾರಾಮೀಟರ್ ರೈಟ್ ಎನೇಬಲ್ ಏನು 1 ಮಾಡ್ಕೊಂಡಿದ್ರಲ್ಲ ಅದನ್ನು 0 ಮಾಡಿ, 0 ಮಾಡಿಬಿಟ್ಟು ಹೋಗಿ M30 ಕೊಡಿ. ಈಗ M30 ಕೊಟ್ಬಿಟ್ಟು ಪೊಸಿಷನ್ ಸ್ಕ್ರೀನಲ್ಲಿ ನೋಡಿ, ಈಗ 11 ಇದೆ, ಸೈಕಲ್ ಸ್ಟಾರ್ಟ್ ಮಾಡ್ತೀನಿ, 12 ಆಯಿತು. ಸೊ ನೀವು ಇವೆರಡು ಪ್ಯಾರಾಮೀಟರ್ನ 0 ಮಾಡಿದ್ರೆ ನಿಮಗೆ M30 ಕೊಟ್ಟ ತಕ್ಷಣ ಆಟೋಮೆಟಿಕಲಿ ಪಾರ್ಟ್ ಕೌಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಿಷ್ಟು ಪಾರ್ಟ್ ಕೌಂಟ್ ಬಗ್ಗೆ ವಿಡಿಯೋ. ನಿಮಗೆ ಬೇರೆ ಯಾವ್ದಾದ್ರು ವಿಡಿಯೋ ಬೇಕು ಅಂದರೆ ದಯವಿಟ್ಟು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ.